ಎಸ್ಐಟಿಯಿಂದ ಧರ್ಮಸ್ಥಳ ಬುರುಡೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸೋಕೆ ಕೊನೆಯ ಹಂತದ ತಯಾರಿ ನಡೆದಿದೆ. ಈ ವಾರಾಂತ್ಯಕ್ಕೆ ಕಂಪ್ಲೀಟ್ ರಿಪೋರ್ಟ್ ರೆಡಿಯನ್ನ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಸ್ಐಟಿ ಸಾಕ್ಷಿ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಧರ್ಮಸ್ಥಳ ಬುರುಡೆ ಕೇಸ್ ಚಾರ್ಜ್ ಶೀಟ್ ಸಜ್ಜು. ವಾರಾಂತ್ಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ. ಚಾರ್ಜ್ ಶೀಟ್ನಲ್ಲಿ ಗ್ಯಾಂಗ್ನ ಷಡ್ಯಂತ್ರ ಉಲ್ಲೇಖ. ಬುರುಡೆ ಗ್ಯಾಂಗ್ಗೆ ಸೂತ್ರಧಾರಿಗಳಿಗೆ ಶುರು ನಡುಕ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತ ಆರೋಪ ಪ್ರಕರಣ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಈಗಾಗಲೇ ಎಲ್ಲಾ ತನಿಖೆಯನ್ನು ಮುಗಿಸಿರುವ ಎಸ್ಐಟಿ ಪೊಲೀಸರು ವರದಿಯನ್ನು ಸಿದ್ಧಪಡಿಸುತ್ತಿದ್ದಾರೆ. ದೂರಿಗೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮಗಳಲ್ಲೂ ಹೇಳಿಕೆಯನ್ನ ದಾಖಲುಪಡಿಸಿಕೊಂಡಿದ್ದಾರೆ. ಮುಸುಕುಧಾರಿ ಚಿನ್ನಯ್ಯನ ದೂರಿನ ಅನ್ವಯ ಸಂಬಂಧಪಟ್ಟ ಘಟನೆಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಕಡೆ ತನಿಖೆಗಳನ್ನ ನಡೆಸಿದ್ದಾರೆ. ದೂರು ಪತ್ರದಲ್ಲಿ ನಮೂದಿಸಿದ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ವಿಚಾರಗಳ ಸಂಬಂಧ ತನಿಖೆಯನ್ನ ನಡೆಸಿದ್ದಾರೆ. ಇದಕ್ಕೆ ಪೂರಕವಾದ ವಿಡಿಯೋ ಹೇಳಿಕೆಗಳು, ಫೋಟೋಗಳು, ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಈ ನಡುವೆ ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ ಎಲ್ಲಾ ಪ್ರಕರಣಗಳ ತನಿಖೆಯನ್ನು ಎಸ್ಐಟಿಯ ಬೇರೆ ಬೇರೆ ತಂಡ ಪೂರೈಸಿದೆ. ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು, ಕೇರಳ, ದೆಹಲಿ, 3 ರಾಜ್ಯಗಳಿಗೆ ತೆರಳಿರುವ ಎಸ್ಐಟಿ ಟೀಮ್ ಅಲ್ಲಿಯ ಸಿಸಿಟಿವಿ ದೃಶ್ಯಾವಳಿ, ಸಂಬಂಧಿಸಿದ ಮತ್ತು ಸಂಬಂಧಿಕರ ಹೇಳಿಕೆಗಳನ್ನು ಅಂತಿಮ ವರದಿಗೆ ಜೋಡಿಸುವ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಎಸ್ಐಟಿ ಎಲ್ಲಾ ರೀತಿಯ ತನಿಖೆ ನಡೆಸಿ ಬೇಕಾದ ಎಲ್ಲಾ ದಾಖಲೆ, ಸಾಕ್ಷಿಗಳನ್ನ ಕಲೆ ಹಾಕಿದೆ. ಕೆಲ ದಿನದ ಹಿಂದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಾಂತಿ ಅವರು ಎಲ್ಲವನ್ನ ಪರಿಶೀಲನೆ ನಡೆಸಿದ್ದಾರೆ. ಈ ವಾರಾಂತ್ಯಕ್ಕೆ ಸಂಪೂರ್ಣ ತನಿಖೆಯನ್ನ ಮುಗಿಸಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಮೊಹಾಂತಿ ಸೂಚಿಸಿದ್ದಾರೆ. ಈ ಹಿನ್ನೆಲೆ ಈ ವಾರಾಂತ್ಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ನಡೆದ ಪಿತೂರಿ, ಷಡ್ಯಂತ್ರದ ಬಗ್ಗೆ ಪೂರ್ಣ ವಿವರ ದಾಖಲಾಗಿದೆ. ಬುರುಡೆ ಗ್ಯಾಂಗ್ ಮಾಡಿರೋ ಷಡ್ಯಂತ್ರದ ಬಗ್ಗೆಯೂ ಉಲ್ಲೇಖವಾಗಿದ್ದು, ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಸಲ್ಲಿಸುವ ತಯಾರಿ ನಡೀತಾ ಇದ್ದಂತೆ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಈ ಕೇಸ್ನ ಬಗ್ಗೆ ಎಸ್ಐಟಿಗೆ ಕೋರ್ಟ್ ಯಾವ ಸೂಚನೆ ಕೊಡುತ್ತೆ ಅನ್ನೋ ಬಗ್ಗೆ ಕುತೂಹಲ ಕೆರಳಿಸಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.